ಹೈನುಗಾರಿಕೆ ಉದ್ಯಮಕ್ಕೆ ಸರ್ಕಾರದ ಸಹಾಯಧನ ಯೋಜನೆಯಲ್ಲಿ ಸಾಗರದ ಜೋಗ ರಸ್ತೆಯಲ್ಲಿರುವ ಬ್ಯಾಂಕ್ ಬರೋಡಾ ಶಾಖಾ ಕಚೇರಿಯಲ್ಲಿ ಸಾಲಕ್ಕೆ ಅರ್ಜಿ ಹಾಕಿದ ಗ್ರಾಹಕನಿಗೆ 2016ರಲ್ಲಿ 2 ಲಕ್ಷ ಸಾಲ ಮಾಡಿದ್ದಾರೆ ಎಂದು ಸುಳ್ಳು ಆರೋಪವನ್ನ ಸಹಿತ ಸಾಲ ನೀಡದೆ ವಂಚಿಸಿದ್ದಾರೆ ಎಂದು ಕೆಆರ್ಎಸ್ ಪಕ್ಷದ ಸಾಗರ ತಾಲೂಕು ಅಧ್ಯಕ್ಷ ವೀರಭದ್ರ ಎಸ್ಎಸ್ ಅವರು ದೂರಿದ್ದಾರೆ. ಸಮಸ್ಯೆ ಆಗುತ್ತೆ ಅಲ್ಲಿ ಪಾಪ ಅವ್ರಿಗೆ ಗೊತ್ತೇ ಇರಲ್ಲ. ಇನ್ಯಾವುದೋ ಲೋನಿಗೆ ಹೋದಾಗ ನಿಮ್ದೆಲ್ಲೂ ಲೋನ್ ಇಲ್ಲ ಕಟ್ಟಿ ಅಂತ ಹೇಳಿದಾಗ ಆಮೇಲೆ ಅವ್ರಿಗೆ ಅನ್ಸುತ್ತೆ ಈ ಹೈನುಗಾರಿಕೆ ನಾನು ತಗೊಳ್ಬೇಕಿತ್ತು, ನನಗೆ ಅದರಿಂದ ಬ್ಯಾಂಕ್ ಬರ್ತಿತ್ತು ಅನ್ಸುತ್ತೆ. ಬಟ್ ಇವ್ರು ಮಾಡುವಂತ ತಪ್ಪುಗಳಿಗೆ ಇದು ಸಮಂಜಸವಾದಂಥದ್ದಲ್ಲ ಅಂತ ನಾವು ಹೇಳ್ತೀವಿ. ಅವರು ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬ್ಯಾಂಕುಗಳಲ್ಲಿ ಖಾತೆಯನ್ನ ಹೊಂದಿರದ ನನ್ನ ಹೆಸರಿಗೆ 2 ಲಕ್ಷ ರೂಪಾಯಿಗಳ ಸಾಲವನ್ನ ಪಡೆಯಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದರು. ಸಾಗರದ ಜೋಗ ರಸ್ತೆಯಲ್ಲಿರುವ ಬ್ಯಾಂಕ್ ಬರೋಡಾ ಶಾಖಾ ವ್ಯವಸ್ಥಾಪಕರು ಕೇವಲ ಬಾಯಿ ಮಾತಿನಲ್ಲಿ ಸಾಲವಿದೆ ಎಂದು ಹೇಳುವ ಜೊತೆಗೆ ಲಿಖಿತವಾಗಿ 2 ಲಕ್ಷ ರೂಪಾಯಿಗಳ ಸಾಲ ವೀರಭದ್ರ ಬಿನ್ ಶಂಕರಪ್ಪ ರವರು ಮಾಡಿದ್ದಾರೆಂದು ನೀಡಿದ್ದು ದೂರಿದ್ದಾರೆ. ಆಮೇಲೆ ಅಲ್ಲಿ ಬ್ಯಾಂಕ್ ಮ್ಯಾನೇಜರ್ ಅಷ್ಟೇ ಯಾವುದೇ ರೀತಿಯ ಬಂದು ಜನಗಳಿಗೆ ಸಪೋರ್ಟಿವ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಜನ ಇದ್ರ ಬಗ್ಗೆ ನಮ್ಮ ಹತ್ರ ಬಂದು ಚರ್ಚೆ ಮಾಡಿದ್ದಾರೆ. ಆ ನಂತರದಲ್ಲಿ ಕನ್ನಡದಲ್ಲಂತೂ ಮಾತಾಡಲ್ಲ. ಈಗ ಅವರಿಗೆ ಕನ್ನಡ ಬರಲ್ಲ ಅಂದಾಗ ಯಾರೋ ಒಬ್ರು ಅವ್ರ ಬ್ಯಾಂಕ್ ಸಿಬ್ಬಂದಿ ಕರೆದ್ಬಿಟ್ಟು ಟ್ರಾನ್ಸ್ಲೇಟ್ ಮಾಡಿ ಹೇಳ್ಬೋದು. ಪ್ರತಿಯೊಬ್ರು ಇಂಗ್ಲಿಷ್ ಕಲ್ತ್ಕೊಂಡೆ ಹೋಗ್ಬೇಕು ಅಂತ ಏನಿಲ್ಲ. ಕನ್ನಡ ಬರಲ್ಲ ಅಂದ್ರೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ಬೇಕು. ಇವರಿಗೆ ಕನ್ನಡದಲ್ಲಿ ಕೇಳಿದ ತಕ್ಷಣ ಇವ್ರು ರ್ಯಾಶ್ ಆಗಿಬಿಡೋದಂತೆ, ಇಂಗ್ಲಿಷ್ ಅಲ್ಲಿ ಇಲ್ಲ ಆಗಲ್ಲ ಅನ್ನೋ ಲೆಕ್ಕಾಚಾರ. ಅದಕ್ಕೆ ಅವರು ಫಸ್ಟ್ ಸಾರ್ವಜನಿಕರ ಜೊತೆಗೆ ಅವ್ರ ಸ್ಪಂದನೆ ಚೆನ್ನಾಗಿರುತ್ತೆ. ನಾವು ಇದ್ರ ಬಗ್ಗೆ ಈಗ ನೇರವಾಗಿ ಅವ್ರಿಗೆ ಪ್ರಶ್ನೆ ಮಾಡ್ತೀವಿ, ಆದ್ರೆ ಇದೊಂದು ಮಾಹಿತಿ ಸಾರ್ವಜನಿಕರಿಗೆ ಇರ್ಲಿ ಅಂತ ನಾನು ಹೇಳ್ತೇನೆ. ಇದರಲ್ಲಿ 22 ಲಕ್ಷ ಲೋನ್ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ ಅಂತೇಳಿ ಆಮೇಲೆ ಅವರನ್ನು ಪರಿಶೀಲನೆ ಮಾಡೋಕ್ಕೆ ಒಂದು ಕಂಪ್ಲೇಂಟ್ ನಂಬರ್ ರೈಸ್ ಮಾಡಿ 2000 ಮೊನ್ನೆ ರೀಸೆಂಟ್ ಆಗಿ ಇದೇ ತಿಂಗಳು 2ನೇ ತಾರೀಕು ಒಂದು ಲೆಟರ್ ರೆಡಿ ಮಾಡ್ತಾರೆ. ಲೆಟರ್ ರೆಡಿ ಮಾಡಿ ಅದನ್ನು ಕೊಟ್ಟು ಅದಾದ ನಂತರ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ರಿಪ್ಲೈ ಮಾಡಿ 8ನೇ ತಾರೀಕು ಲೆಟರ್ ಹಾಕ್ತೀವಿ. ಯಾರಿಗೆ ರಿಪ್ಲೈ ಕೊಡ್ತೀವಿ 8ನೇ ತಾರೀಕು ಕೊಡ್ತೀವಿ. 8ನೇ ತಾರೀಕು ಅದು ರಿಸೀವ್ಡ್ ಆಗುತ್ತೆ. ನಂತರ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಮ್ಗೆ ಗೊತ್ತಿರಲ್ಲ. ಸಾಗರದ ಜೋಗ ರಸ್ತೆಯ ಬ್ಯಾಂಕ್ ಆಫ್ ಬರೋಡಾ ಶಾಖಾ ಕಚೇರಿಯಲ್ಲಿ ಸ್ಥಳೀಯ ಭಾಷೆ ಗೊತ್ತಿಲ್ಲದ ಅಧಿಕಾರಿಗಳಿಂದ ಸ್ಥಳೀಯ ಗ್ರಾಹಕರಿಗೆ ಕನಿಷ್ಠ ಗೌರವ ಹಾಗೂ ನ್ಯಾಯ ದೊರೆಯುತ್ತಿಲ್ಲ. ಬ್ಯಾಂಕಿನ ಸಾಲ ನೀತಿ ಪಾಲಿಸುತ್ತಿಲ್ಲ. ಆರ್ಬಿಐ ಮಾರ್ಗಸೂಚಿಗಳನ್ನು ಗಾಳಿಗೆ ತೂರಲಾಗುತ್ತಿದೆ. ಬ್ಯಾಂಕುಗಳ ಅಧಿಕಾರಿ ಸಿಬ್ಬಂದಿಗಳ ಅನುಚಿತ ವರ್ತನೆಗಳ ವಿರುದ್ಧ ಕ್ರಮ ವಹಿಸಬೇಕು ಎಂದು ಆರ್ಬಿಐ ಗವರ್ನರ್ಗೆ ದೂರು ನೀಡಿದ್ದೇವೆಂದು ಮಾಹಿತಿಯನ್ನ ನೀಡಿದ್ರು. ಸುದ್ದಿಗೋಷ್ಠಿಯಲ್ಲಿ ಕೆಆರ್ಎಸ್ ಪಕ್ಷದ ಕಾರ್ಯದರ್ಶಿ ನಾಗಭೂಷಣ ಶೇಟ್, ಪಕ್ಷದ ಮುಖಂಡರುಗಳಾದ ಶಿವಕುಮಾರ್, ಮಂಜುನಾಥ್, ಸೃಜನ್ ಉಪಸ್ಥಿತರಿದ್ದರು. ರವಿ 9 ಲೈವ್ ನ್ಯೂಸ್, ಸಾಗರ.